ಹಾಯ್ ಹಲೋ ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾತ್ವಿಕಾ ಶಿವಕುಮಾರ್. ಹಾಗೆ ನನ್ನ ಸ್ನೇಹಿತೆಯ ಚಾನಲ್ ಗ್ಲೋ ಅಪ್ ಡೈರಿ. ಸೊ ಇದೇನು ಹೊಸ್ದಾಗಿ ಕೇಳ್ತಿದ್ದೀನಿ ಅನ್ಕೊತಿದ್ದೀರಾ? ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಯು ಗೈಸ್. ಇದು ಒಂದು ಪ್ಲ್ಯಾನ್ಡ್ ಬಟ್ ಅನ್ಪ್ಲ್ಯಾನ್ ಟ್ರಿಪ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರಿಗೂ ಕಾರ್ ಹತ್ತಿ ಹೋಗೋ ತನಕನೂ ನಮಗೆ ಕನ್ಫರ್ಮೇಷನ್ ಅಂತೂ ಇರಲಿಲ್ಲ, ಹೋಗಲ್ವಾ ಅನ್ನೋ ಡೈಲಮಲ್ಲಂತೂ ಇದ್ವಿ. ಸೊ ಕಾರ್ ಹತ್ತಿದ ತಕ್ಷಣ ಖಂಡಿತ ನನ್ನ ನಿದ್ದೆ ಮಾಡಬೇಕಾಗಿತ್ತು. ದೆನ್ ತಿಂಡಿ ಬ್ರೇಕ್ ಆದಮೇಲೆ ನಾವು ಫುಲ್ ಕಂಟಿನ್ಯೂಸ್ ರೈಡ್ ಮಾಡಿದ್ದೆ ನೇಮಿಂಗ್ ಸೆರೆಮನಿಗೆ. ಕವಿತಾ ಅಕ್ಕ ಮಗು ನಾಮಕರಣ ಆಯಿತು ಆ್ಯಂಡ್ ದೇ ನೇಮ್ಡ್ ಹರ್ ಶಾರ್ವರಿ ಎಸ್ ವಸಿಷ್ಠ. ಸೊ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಏನಪ್ಪ ಮಾಡೋದು, ಎಲ್ಲಿ ಪ್ಲೇಸಸ್ ಯೋಚನೆ ಮಾಡಬೇಕಾದ್ರೆ ನಮಗೆ ನೆನಪಾಗಿದ್ದೆ ಹೊರನಾಡು ಶೃಂಗೇರಿ. ಸೊ ಮಗು ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ತಂದಿದ್ದ ಗಿಫ್ಟ್ನ ಕೊಟ್ಬಿಟ್ಟು ಆನ್ ದ ವೇ ಹೋಗ್ತಾ ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ನ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಕ್ಚುಲಿ ಹೊರನಾಡು ಶೃಂಗೇರಿ ಕಡೆಗೆ ಹೋಗ್ಬೇಕಾದ್ರೆ ಪ್ಲೇಸ್ ಅಂತೂ ದಟ್ ನೇಚರ್ ವೈಬ್, ಓ ಮೈ ಗಾಡ್, ಇಟ್ ವಾಸ್ ಸೋ ಆಸಮ್. ಆ್ಯಂಡ್ ಹೊರನಾಡು ಶೃಂಗೇರಿಯಲ್ಲಿ ಒಳ್ಳೆ ಪೀಸ್ಫುಲ್ ವೈಬ್ ಇತ್ತು. ಈವನ್ ದೋ ವೀಕೆಂಡ್ ಆಗಿದ್ದರೂ ತುಂಬ ರಶ್ ಅಂತೂ ಇರಲಿಲ್ಲ. ಆ್ಯಂಡ್ ಶೃಂಗೇರಿಯಲ್ಲಿ ನಾವು ಇನ್ನೊಂದು ಡಾನ್ಸ್ ರೀಲ್ ಕೂಡ ಮಾಡಿದ್ದೀವಿ. ಅದು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ಶೃಂಗೇರಿಯಲ್ಲಿ ಪ್ರಸಾದ ತಗೊಂಡ್ವಿ. ನೋ ಕವರ್ಸ್ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಕ್ಕೆ ವಿ ಯೂಸ್ಡ್ ಆರ್ ವೇಲ್ಸ್ ಆ್ಯಸ್ ಕವರ್ಸ್. ಅದಾದಮೇಲೆ ಅಲ್ಲಿ ಆಚೆ ಬರೋಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗಿತ್ತು. ಆ್ಯಂಡ್ ಬೇಲ್ಪುರಿ ವಾಸ್ ಮ್ಯಾಂಡೇಟ್ರಿ. ಸೊ ಬೇಲ್ಪುರಿ ತಿಂದ್ಕೊಂಡು ಅಲ್ಲಿಂದ ನಮ್ಮ ನೆಕ್ಸ್ಟ್ ಪಯಣ ಇದ್ದಿದ್ದೆ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ. ಇಲ್ಲಿ ನಾವು ಜಸ್ಟಲ್ಲಿ ಮಿಸ್ ಆದ್ವಿ. ಹಾಫ್ ಆನ್ ಅವರಲ್ಲಿ ನಮಗೆ ದರ್ಶನ ಟೈಮಿಂಗ್ ಇತ್ತು. 8:30ಗೆ ರೀಚ್ ಆದ್ವಿ, 9 o'clock ಕ್ಲೋಸ್ ಅಂತೆ. ಸೊ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಮಾಡಿಕೊಂಡು ಆಮೇಲೆ ನಾವು ಲಾಡ್ಜ್ನ ಹುಡ್ಕಕ್ಕೆ ಶುರು ಮಾಡಿದ್ರೆ, ಓ ಗಾಡ್, ಯು ನೇಮ್ ಎನಿ ಲಾಡ್ಜ್ ಇನ್ ಶಿವಮೊಗ್ಗ, ಇಟ್ ವಾಸ್ ಫಿಲ್ಡ್. ಫೈನಲಿ ಒಂದು ಹತ್ರ ನಮಗೆ ಜಾಗ ಸಿಕ್ತು, ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಏನೇನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ. ಅಂಟಿಲ್ ದೆನ್